ಹಿಂಗೆ ಹೋಯ್ತಾ ಇದ್ದೀನಿ ರೋಡಲ್ಲಿ. ಇವತ್ತು ಏನು ಅಂತ ಗೊತ್ತಾಯ್ತಿಲ್ಲ. ಯೋಚನೆ ಮಾಡಿದೆ ಏನು ಮಾಡಬೇಕು ಇವತ್ತು, ಏನು ಮಾಡೋದು ಅಂತ. ಇವತ್ತೆಲ್ಲ ಹೋಗ್ಬೇಕಾಯ್ತು, ಬಸ್ ಬಂತು, ಆದರೂ ಮನಸ್ಸಾಗಲಿಲ್ಲ. ಕರೆದ್ರು ಬಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಡ್ರೈವರ್ಗಳು, ಆದರೂ ಇವತ್ತು ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ. ಇಲ್ಲ ಅಣ್ಣ ನಾಳೆ ಬರ್ತೀನಿ ಅಂತ ಹೇಳಿದೆ. ಇನ್ನೇನು ಮಾಡೋದು, ಯಾಕೋ ಬೇಜಾರಾಯಿತು ಮನಸ್ಸಿಗೆ. ಈಗ ಇಲ್ಲಿ ದೇವಸ್ಥಾನ ಇದೆ, ನಮ್ಗೇನಾರ ಮನ್ಸಿಗೆ ಬೇಜಾರಾಯಿತು ಅಂದರೆ ನಾನು ದೇವಸ್ಥಾನಕ್ಕೆ ಬಂದ್ಬಿಡ್ತೀನಿ, ಆರಾಮಾಗಿ ಕೂತ್ಕೊಂಡಿರ್ತೀವಿ. ಇಲ್ಲೊಂದು 4 ಜನ ಬರ್ತಾರೆ ನಮ್ಮ ಫ್ರೆಂಡ್ಸು, ಮಾತಾಡ್ಕೊಂಡು ಆರಾಮಾಗಿ ಕುಂತ್ಕೊಂಡು ಅಳಟೆ ಹೊಡ್ಕೊಂಡು ಅವ್ರ ಬಗ್ಗೆ ಯಾರ ಮನೆ ಏನು ಎತ್ತ ಅಂತ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸುಮ್ಮನೆ ಹಿಂಗೆ ಇರುತ್ತಲ್ಲ, ಏನು ಎತ್ತ ಅಂತ ಮಾತಾಡ್ತಾ ಇರ್ತೀವಿ. ನೋಡಿ ಇವಾಗ ಏನು ಕೆಲಸ ಇಲ್ಲ, ಇವಾಗ ಹೊಲ ಕುಯ್ಯೋದೈತೆ, ಆದರೂ ಹೋಗಲ್ಲ ನಾನು ಹೊಲ ಕುಯ್ಯೋಕ್ಕೆ. ಯಾಕಂದರೆ ಅಲ್ಲಿ ಸ್ವಲ್ಪ ಆಗಲ್ಲ ನಮಗೆ, ಇದ್ದೇ ಇರ್ತವೆ ತಂಟೆ ತಕರಾರುಗಳು, ಹಿಂಗೆ ಹೋಗಲ್ಲ. ಆಮೇಲೆ ಇವತ್ತು ಬಸ್ ಡ್ರೈವರ್ ಕರೆದ್ರು, ಬಾರೋ ಪಿ ಹಿಂಗೆ ಮಾರ್ಕೆಟ್ ಸುಟ್ಟು ತಗೊಂಬರೋಣ ಅಂತ. ಇಲ್ಲ ಅಣ್ಣ ನಾನು ಬರೋಲ್ಲ, ನಾಳೆ ಬರ್ತೀನಿ ಭಾನುವಾರ ಅಂತೇಳಿ ಹೇಳಿದ್ದೀನಿ. ಭಾನುವಾರ ಬೆಳಗ್ಗೆ ಜಾವ ರೆಡಿಯಾಗಿ 8:15 ಬಸ್ ಬರುತ್ತೆ ಇಲ್ಲಿ ನಮ್ಮೂರಿಗೆ. 2 ಟೈಮ್ ಬರುತ್ತೆ ಬಸ್ಸು, 227W. ಅದೇ 2 ಬೆಳಗ್ಗೆ 8:15 ಒಂದು ಸತಿ ಬರುತ್ತೆ, ಮತ್ತು 4:15 ಒಂದು ಸತಿ ಬರುತ್ತೆ. ಇದೇ ರೋಡು ಪಾಪ ಮಂಜಣ್ಣವ್ರು ಮಾಡಿಸ್ಕೊಟ್ರು ಪಾಪ 5 ಕೋಟಿ ರೋಡಿಗೆ. ಇವತ್ತು ಅವ್ರು ನಾವು ನೆನ್ಕೋತೀವಿ ಏನಾನ ರೋಡಲ್ಲಿ ಹೋಗ್ಬೇಕಾದ್ರೆ. ಇವತ್ತು ನಮಗೆ ನೆನಪಾಗಿದೆ ಮೊದಲು ಮಂಜಣ್ಣ. ಎಷ್ಟು ಯಾರೇ ಆಗಲಿ, ಈ ಚಿಕ್ಕಹಳ್ಳಿಗೆ ಯಾರು ಅಷ್ಟೊಂದು ದುಡ್ಡು ಹಾಕಿ ರೋಡ್ ಮಾಡಿಸಲ್ಲ. ಇವತ್ತು ನಾವು ಅವ್ರನ್ನ ನೆನೆಸ್ಕೋಬೇಕು ಜೀವನದಲ್ಲಿ. ನಮ್ಮೂರವರೆಲ್ಲರೂ ಅಷ್ಟೇ. ಇವತ್ತು ನೋಡಿ ರೋಡ್ ಹೆಂಗಿದೆ ನೋಡಿ, ಟಾರ್ ರೋಡ್ ಹಾಕಿದ್ದಾರೆ. ಇವತ್ತು 5 ಕೋಟಿ ಖರ್ಚು ಮಾಡಿ ಹಾಕಿದ್ದಾರೆ. ಅವ್ರಿಗೊಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಮಂಜಣ್ಣನಿಗೆ. ನೆಕ್ಸ್ಟ್ ಟೈಮ್ ಅವರೇ ಬರಬೇಕು ಅಂತ ನಮ್ಮ ಆಸೆ. ನೋಡೋಣ ಅದು ಆಮೇಲೆ. ರಾಜಕೀಯದ ಬಗ್ಗೆ ನಮ್ಮ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಇವತ್ತು ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ತೀವಿ, ರೋಡಲ್ಲಿ ಬರ್ತೀವಿ.